ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀರೆಕಾಯಿ ಬಜ್ಜಿ ಕೇಳಿದ್ದೀರಾ, ಮೆಣಸಿನ್ಕಾಯಿ ಬಜ್ಜಿ ಕೇಳಿದ್ದೀರಾ, ಉಳ್ಳಾಗಡ್ಡಿ ಬಜ್ಜಿ ಕೇಳಿದ್ದಾರೆ. ಇದು ಯಾವುದಪ್ಪ? ಕ್ಯಾಪ್ಸಿಕಮ್ ಬಜ್ಜಿ ಅಂತೀರಾ? ಇದನ್ನು ಕೂಡ ಆಲ್ಮೋಸ್ಟ್ ಸ್ವಲ್ಪ ಜನ ಕೇಳಿರ್ತಾರೆ. ಸೊ ಅದ್ರ ಸಲುವಾಗಿ ಅದನ್ನು ಹೆಂಗೆ ಮಾಡೋದಂತ ರೆಸಿಪಿನ ಹೇಳ್ಕೊಡ್ತೀನಿ ನೋಡಿ. ಫಸ್ಟಿಗೆ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಕಲರ್ ಸಲುವಾಗಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಅಜ್ವಾನ ಕೈಯಿಂದ ತಿಕ್ಕಿ ಹಾಕ್ಕೊಳ್ಬೇಕು. ಇದನ್ನು ಬಿಟ್ಟು ಮತ್ತೇನು ಇಲ್ಲಪ್ಪ ಈ ಬಜ್ಜಿ ಮಾಡೋಕ್ಕೆ. ಸೊ ನೋಡಿ, ಅಜ್ವಾನ ಸ್ವಲ್ಪ ಎರಡು ಕೈಯಿಂದ ತಿಕ್ಬಿಟ್ಟು ಹಾಕೋಬೇಕು, ಬಿಕಾಸ್ ಸ್ಮೆಲ್ ಸಲುವಾಗಿ. ಸರಿಯಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ನೀವು ಎಲ್ಲ ಬಜ್ಜಿಗೆ ಹೆಂಗೆ ಹಿಟ್ಟನ್ನ ಕಲಿಸ್ಕೋತೀರಲ್ವ, ಸೊ ಅದೇ ರೀತಿನ ಹಿಟ್ಟನ್ನ ಕಲಿಸ್ಕೋಬೇಕು. ತುಂಬ ಅಳಸು ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಸೊ ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಮ್ಮೆಗೆ ನೀರು ಹಾಕಕ್ಕೆ ಹೋಗಬೇಡಿ, ತುಂಬ ಅಳಸಾದರೆ ಮತ್ತು ಆಮೇಲೆ ಹಿಟ್ಟು ಹಾಕ್ಕೊಂಡು ತುಂಬ ಗಟ್ಟಿ ಮಾಡ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರನ ನಾದ್ಕೊಳ್ಳಿ. ನೋಡಿ, ಸ್ವಲ್ಪ ಅಳಸಾಗಿದೆ ಅಂತ ಅನ್ಕೋತೀನಿ. ಸೊ ಅಳಸಾದರೆ ಏನು ಮಾಡಿ ಅಂದರೆ ಸ್ವಲ್ಪ ಇನ್ನೊಂದು ಚೂರು ಹಿಟ್ಟು ಹಾಕಬೇಕು, ತುಂಬ ಬೇಡ. ಸ್ವಲ್ಪ ನೋಡಿಕೊಂಡು ಹಿಟ್ಟು ಹಾಕ್ಕೊಳ್ಳಿ, ನಿಮ್ಮ ಅನುಕೂಲಕ್ಕೆ ಹೇಗೆ ಬರುತ್ತೋ ಹಾಗೂ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು. ನೋಡಿ, ಫೈನಲಿ ರೆಡಿಯಾಗಿದೆ. ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ನಾನು. ನೋಡಿ, 3 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಿಕ್ಕದಿದ್ದರೆ ಚಿಕ್ಕದು ತೊಗೋಬೋದು, ದಪ್ಪದಿದ್ದರೆ ದಪ್ಪ ಕ್ಯಾಪ್ಸಿಕಮ್ ತೊಗೋಬೋದು. ಕ್ಯಾಪ್ಸಿಕಮ್ ಅಂದರೆ ಏನಿಲ್ಲ, ಡೌನ್ ಮೆಣಸಿನ್ಕಾಯಿ, ಡಬ್ಬು ಮೆಣಸಿನ್ಕಾಯಿ ಅಂತಿರಲ್ವ, ಸೊ ಅದನ್ನೇ. ಸೊ ಎಣ್ಣೆನ ಕಾಯ್ಲಕ್ಕೆ ಇಟ್ಟಿದ್ದೀನಿ ನಾನು ಅಲ್ಲಿ ಗ್ಯಾಸ್ ಮೇಲೆ. ಇವಾಗ ಕ್ಯಾಪ್ಸಿಕಮ್ನ ಬಜ್ಜಿ ಹಿಟ್ಟಲ್ಲೇ ಎದ್ದಬೇಕು. ನೋಡಿ, ತೋರಿಸ್ತಾ ಇದ್ದೀನಲ್ವ. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೆ. ಇವಾಗ ಮಳೆಗಾಲ ಇದೆ, ಮಳೆಗಾಲದಲ್ಲಿ ಬಜ್ಜಿ ಅಂದರೆ ತುಂಬ ಫೇವ್ರೆಟ್ ತುಂಬ ಜನಕ್ಕೆ. ಸೊ 1 ಕಪ್ ಕಾಫಿ, 1 ಕಪ್ ಟೀ, ಮತ್ತು ಕಾಫಿ ಕುಡಿಯೋರು ಕಾಫಿ, ಟೀ ಕುಡಿಯೋರಿಗೆ ಟೀ, ಆಮೇಲೆ ಸ್ವಲ್ಪ ಬಜ್ಜಿ, ಒಂದು 4-5 ಬಜ್ಜಿ ಇದ್ದರೆ ತುಂಬ ಒಳ್ಳೆಯದು. ಸೊ ನೋಡಿ, ನಾನು ಇವಾಗ 3 ಬಜ್ಜಿನ ಬಿಟ್ಟಿದ್ದೀನಿ ಎಣ್ಣೆಯಲ್ಲಿ. ಎಣ್ಣೆ ಕಾಯ್ತಿದೆ, ಸೊ ಕರಿತಾ ಇದೆ ಚೆನ್ನಾಗಿ. ಸೊ ಇವಾಗ ನಾನು ಈ ಕಡೆ ಒಂದು ಕಡೆ ಇದು ಆಯಿತು, ಇನ್ನೊಂದು ಕಡೆ ಕರಿಬೇಕಲ್ವ, ಸೊ ಅದ್ರ ಸಲುವಾಗಿ ರಿವರ್ಸ್ನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೋಬೇಕು. ಡಿಫ್ರೆಂಟ್ ಬಜ್ಜಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅವ್ರು ತರಕಾರಿ ತಿಂತಾ ಇಲ್ಲ ಅಂದರೆ ನೀವು ತರಕಾರಿ ಕೂಡ ತಿನ್ನಿಸ್ಬೋದು. ಇದಕ್ಕೆ ಖಾರ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಬಜ್ಜಿ ಅಂದರೆ ಕ್ಯಾಪ್ಸಿಕಂಬು ಖಾರ ಇಲ್ಲ ಅಂದರೆ. ಸೊ ಆಲ್ಮೋಸ್ಟ್ ಆಲ್ ನನ್ನ ಕ್ಯಾಪ್ಸಿಕಂಬು ಮೀಡಿಯಮ್ ಇದೆ, ಸೊ ಅದಕ್ಕೆ ಖಾರ ಆ್ಯಡ್ ಮಾಡಿಲ್ಲ, ಮಕ್ಕಳು ತಿಂತಾರಂತ. ಸೊ ನೀವು ಬೇಕಾದರೆ ದೊಡ್ಡವ್ರು ತಿನ್ನಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕ್ಕೋಬೋದು. ನೋಡಿ, ಫೈನಲಿ ರೆಡಿಯಾಗಿದೆ ಬಜ್ಜಿನ. ಇವಾಗ ಇನ್ನೊಂದು ಸ್ವಲ್ಪ ಬಿಡೋಣ, ಚೆನ್ನಾಗಿ ಕರ್ಕೋಬೇಕಲ್ವ, ಸೊ ಅದ್ರ ಸಲುವಾಗಿ. ರೆಸಿಪಿನ ತುಂಬ ಈಸಿಯಾಗಿದೆ. ಸೊ ನಿಮಗೂ ಕೂಡ ಇಂಟ್ರೆಸ್ಟ್ ಆದರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಒಂದು ವೇಳೆ ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ಗೆ ವಿಸಿಟ್ ಮಾಡಿದರೆ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ಬಜ್ಜಿ ತೆಗ್ದಿದ್ದೀನಿ ನಾನು ಎಣ್ಣೆಯಿಂದ, ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ. ನೋಡಿ, ಇವಾಗ ಬಜ್ಜಿನ ನಾನು ನೈಫಿಂದ ಕಟ್ ಮಾಡ್ತೀನಿ. ನೋಡಿ, ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿ ನಿಮಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ, ನಾನು ನೋಡಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಇದಕ್ಕೆ ಕೆಂಪು ಮೆಣಸುದು ಮಿಕ್ಸಿಗೆ ಹಾಕಿ ಕೂಡ ಖಾರನ ಮಿಕ್ಸ್ ಮಾಡಿ ಹಾಕೋತಾರೆ, ಬೇಕು ಅಂದರು. ಬೇಡ ಅಂದರೆ ಸಾಸ್ ಹಾಕೋತಾರೆ, ಸ್ವೀಟ್ ಸಾಸು ಅಲ್ವಾ, ಸ್ಪೈಸಿ ಸಾಸು. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಆ್ಯಡ್ ಮಾಡಿಕೊಂಡು ತಿನ್ಕೋಬೋದು. ಸೊ ತುಂಬ ಪೇಷನ್ಸಿಂದ ನಾನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಗಾಗುತ್ತೆ ಅಂತ. ಸೊ ಎಲ್ಲರಿಗೂ ಧನ್ಯವಾದಗಳು.